ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ಇವತ್ತು ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿನಲ್ಲಿ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ನಡೀತಾ ಇದೆ. ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಬಗ್ಗೆ ತಮಗೆಲ್ಲ ಗೊತ್ತಿದೆ. 2017ರಿಂದ ಈ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಸ್ಟಾರ್ಟ್ ಆಗಿದೆ. ಇದು ಸ್ಟಾರ್ಟ್ ಆಗಲಿಕ್ಕೆ ಮೂಲ ಪ್ರೇರಣೆ ಡಿಜಿಟಲ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್. ಈ ಎರಡು ಕಾನ್ಸೆಪ್ಟ್ಗಳು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಕೊಟ್ಟಂತಹ ಕೊಡುಗೆಗಳು. ಈ ಎರಡು ಇನಿಷಿಯೇಟಿವ್ಸ್ಗೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ಅಥವಾ ಪೂರಕವಾಗಿ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಈ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ನಡೀತಾ ಇದೆ. ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಅಂದರೆ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ಪ್ರಾಬ್ಲಮ್ ಐಡೆಂಟಿಫಿಕೇಷನ್ ಬೈ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಪ್ರಾಬ್ಲಮ್ಗಳನ್ನ ಬೇರೆ ಬೇರೆ ಇಲಾಖೆಗಳಿಂದ ತೆಗೆದುಕೊಂಡು ಆ ಪ್ರಾಬ್ಲಮ್ಗಳನ್ನ ವೆಬ್ಸೈಟಲ್ಲಿ ಹಾಕಿರ್ತಾರೆ. ಭಾರತದ 4,000 ಇಂಜಿನಿಯರಿಂಗ್ ಕಾಲೇಜಸ್ ಏನಿದೆ, ಈ ಇಂಜಿನಿಯರಿಂಗ್ ಕಾಲೇಜಸ್ಸಿಂದ ವಿದ್ಯಾರ್ಥಿಗಳು ಆ ಸಮಸ್ಯೆಗೆ ಉತ್ತರವನ್ನು ಕೊಡ್ತಾರೆ. ಮೊದಲ ಹಂತದಲ್ಲಿ ಐಡಿಯಾವನ್ನು ಸಬ್ಮಿಟ್ ಮಾಡ್ತಾರೆ. ಈ ಸಲ 2025ರಲ್ಲಿ 72,000 ಐಡಿಯಾಗಳನ್ನು 4,000 ಕಾಲೇಜಿನ ವಿದ್ಯಾರ್ಥಿಗಳು ಸಬ್ಮಿಟ್ ಮಾಡಿದರು. ಆ 72,000 ಐಡಿಯಾಗಳಲ್ಲಿ ಉತ್ಕೃಷ್ಟವಾದಂತಹ ದೇಶದ ಅಭಿವೃದ್ಧಿಗೆ ಅನುಕೂಲವಾಗತಕ್ಕಂತಹ 1,500 ಐಡಿಯಾಗಳನ್ನು ಸೆಲೆಕ್ಟ್ ಮಾಡಿಕೊಂಡು 60 ಬೇರೆ ಬೇರೆ ಕೇಂದ್ರಗಳಲ್ಲಿ ಈ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ನಡೀತಾ ಇದೆ. 60 ಸೆಂಟರ್ಗಳಿದ್ದಾವೆ ಇಂಡಿಯಾದಲ್ಲಿ. ಅದರಲ್ಲಿ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಕೂಡ ಒಂದು. ಈ ನಾಗಾರ್ಜುನ ಕಾಲೇಜ್ ಈಗ ಇರತಕ್ಕಂಥ 4,000 ಕಾಲೇಜಲ್ಲಿ ಹೇಗೆ 60 ಮಾತ್ರ ಐಡೆಂಟಿಫೈ ಮಾಡಿದ್ದಾರೆ ಅಂದರೆ, ಅದಕ್ಕೆ ಸಮ್ ಪ್ಯಾರಾಮೀಟರ್ಸ್ ಇದೆ. ಒಂದು, ಕಾಲೇಜು ಅಕ್ಸೆಸಬಿಲಿಟಿ. ಸೊ ಕಾಲೇಜು ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಕ್ಸೆಸಬಲ್ ಬೈ ರೋಡ್, ಹೈವೇ ಪಕ್ಕದಲ್ಲೇ ಇದೆ, ವೆರಿ ನಿಯರ್ ಟು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್. ಏರ್ಪೋರ್ಟ್ ಈಸ್ ವೆರಿ ನಿಯರ್, and also it is also part of Bangalore city, outskirts of Bangalore city. Moreover, this is about access. ಮತ್ತೆ ಒಳಗೆ ಬಂದರೆ ಆಂಬಿಯನ್ಸ್ ಈಸ್ ವೆರಿ ಗುಡ್, ಇನ್ಫ್ರಾಸ್ಟ್ರಕ್ಚರ್ ಈಸ್ ಎಕ್ಸಲೆಂಟ್. ಯಾಕಂತಂದರೆ ಈ ಕಾಲೇಜು ನಡೀತಾ ಇರ್ತಕ್ಕಂಥದ್ದು ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿಯವರು ನಡೆಸ್ತಾ ಇರ್ತಕ್ಕಂಥ ಕಾಲೇಜು. ಆಮೇಲೆ ಕಾಲೇಜ್ ನಡೆಸ್ತಾ ಇರ್ತಕ್ಕಂಥವರು ನಮ್ಮ COO, ಚೀಫ್ ಆಪರೇಟಿಂಗ್ ಆಫೀಸರ್ ಶ್ರೀಮತಿ ಭಾನು ಚೈತನ್ಯ ಅವರು BE ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಫ್ರಮ್ ಬಿಟ್ಸ್ ಪಿಲಾನಿ, MBA ಫ್ರಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್. ಅದೇ ಥರ ಶ್ರೀ ಚೈತನ್ಯ ವರ್ಮಾ ಅವರು ನಮ್ಮ CEO, ಅವರು ಕೂಡ MBA ಫ್ರಮ್ ಫಾರಿನ್ ಯೂನಿವರ್ಸಿಟಿ. ಹಾಗಾಗಿ ಅವರು ಈ ತಾಂತ್ರಿಕ ಶಿಕ್ಷಣಕ್ಕಾಗಿ ಹೆಚ್ಚು ಒತ್ತು ಕೊಡ್ತಾರೆ, ಹೆಚ್ಚು ಉತ್ತೇಜನ ಕೊಡ್ತಾರೆ. ಸೊ ಹಾಗಾಗಿ ನಮ್ಮ ಇನ್ಫ್ರಾಸ್ಟ್ರಕ್ಚರು, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರು, ಇಂಟರ್ನೆಟ್ಟು, ವೈಫೈ, ಹಾಸ್ಟೆಲ್ಲು ಬಹಳ ಚೆನ್ನಾಗಿತ್ತು. ಆ ಕಾರಣಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ AICTE, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್, ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗನ್ನು ತಗೊಂಡಿದ್ದಾರೆ. ಅದ್ರ ಜೊತೆಗೆ ಇದನ್ನು ಅವರು ಕೊಟ್ಟಂತಹ ಕೆಲಸವನ್ನು ನಿರ್ವಹಿಸಲಿಕ್ಕೆ ನಮ್ಮ ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲ ಭಾಳ ಚೆನ್ನಾಗಿದೆ, ಕಮಿಟೆಡಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇದರಲ್ಲಿ ಏನು ನಡೀತಾ ಇದೆ ಅಂದರೆ, ಈಗ ನಿನ್ನೆ ಉದ್ಘಾಟನೆ ಆಗಿದೆ. ಸೊ ಇದು 36 ಗಂಟೆಗಳ ಒಂದು ಹ್ಯಾಕಥಾನ್. ಮಂಡೇ ಮಾರ್ನಿಂಗ್ 8/12/2025 ಮಂಡೇ ಮಾರ್ನಿಂಗ್ 8 AM ಟು ಟ್ಯೂಸ್ಡೇ ಈವ್ನಿಂಗ್ 8 PM, 36 ಗಂಟೆ ಆಗುತ್ತೆ. ಆ 36 ಗಂಟೆನಲ್ಲಿ ಏನು ಐಡಿಯಾಗಳನ್ನು ಸಬ್ಮಿಟ್ ಮಾಡಿದ್ರೋ ಆ ಐಡಿಯಾಗಳನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಇಲ್ಲಿ ನಮ್ಮ ಕಾಲೇಜಿಗೆ ಕೊಟ್ಟಿರ್ತಕ್ಕಂಥದ್ದು ಡಿಫೆನ್ಸ್ ರಿಲೇಟೆಡ್ ಐಡಿಯಾಸ್. ಸ್ಟೂಡೆಂಟ್ಸು ಬೇರೆ ಬೇರೆ ಕಾಲೇಜಿಂದ ಡಿಫೆನ್ಸ್ ರಿಲೇಟೆಡ್ ಐಡಿಯಾಗಳನ್ನ ಸಬ್ಮಿಟ್ ಮಾಡಿದ್ದಾರೆ. ಅದು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅದನ್ನು ಇಲ್ಲಿ ಎವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಯಾರು ಬಂದಿದ್ದಾರೆ ಅಂದರೆ, ಯಾರು ಪ್ರಾಬ್ಲಮ್ಗಳ್ನ ಕೊಟ್ಟಿದ್ರು ರಕ್ಷಣಾ ಇಲಾಖೆ, ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಅವ್ರು ಬಂದಿದ್ದಾರೆ. ಈ ಐಡಿಯಾಗಳನ್ನು ಅವರ ಇಲಾಖೆಯ ಒಂದು ರಿಕ್ವೈರ್ಮೆಂಟಿಗೆ ತಕ್ಕಂತೆ ಇವ್ರು ಮಾಡಿದರೆ ಸೊ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಆ ಒಂದು ಪರ್ಟಿಕ್ಯುಲರ್ ಸೊಲ್ಯೂಷನಿಗೆ ಅದು ಬೇಸ್ಡ್ ಆನ್ ದ ಲೆವೆಲ್ ಆಫ್ ಸೊಲ್ಯೂಷನ್ ಕ್ಯಾಟಗರೈಸ್ ಮಾಡ್ತಾರೆ. ಫಸ್ಟ್ ಪ್ರೈಸ್ 1.5 ಲಕ್ಷ ಕೊಡ್ತಾರೆ ಒಂದು ಪ್ರಾಬ್ಲಮ್ಗೆ. ಈ ಥರ 4 ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದಾರೆ ಡಿಫೆನ್ಸ್ಗೆ ಸಂಬಂಧಪಟ್ಟದನ್ನು. 4 ಪ್ರಾಬ್ಲಮ್ಗೆ 1.5 ಲಕ್ಷ, ಒಂದೊಂದು ಪ್ರಾಬ್ಲಮ್ಗೆ 4 ಪ್ರಾಬ್ಲಮ್ಗೆ 6 ಲಕ್ಷ ರೂಪಾಯಿ ಒಂದು ಸೆಂಟ್ರಿಗೆ. ಇದೇ ಥರ 60 ಸೆಂಟ್ರ್ಗಳಿದ್ದಾವೆ. ಸೊ ತಾವು ಇದ್ರ ಬಗ್ಗೆ ಯೋಚಿಸ್ಬೋದು, ಭಾರತ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಯಾವ ಹಂತಕ್ಕೆ ನಮ್ಮ ಆತ್ಮನಿರ್ಭರ ಭಾರತವನ್ನು ಜಾರಿಗೊಳಿಸಲಿಕ್ಕೆ ಆದ್ಯತೆ ಕೊಡ್ತಾ ಇದೆ ಅಂತ ತಾವು ಯೋಚಿಸ್ಬೋದು. ಯಾಕಂದರೆ 60 ಸೆಂಟ್ರಲ್ಲಿ ಇಷ್ಟೊಂದೆಲ್ಲ ಖರ್ಚು ಮಾಡಿ ಮಾಡ್ತಾ ಇರೋದು ಇದು ಶ್ಯೂರ್ಲಿ ಇಂಪ್ಯಾಕ್ಟ್ಫುಲ್ ಅಂತಲೇ ಹೇಳ್ಬೋದು. ಯಾಕಂದರೆ
ಈಗ ನಿನ್ನೆ ಬಂದಂತಹ ಡಿಫೆನ್ಸ್ ಪರ್ಸನ್ ಈಗ ಎವ್ಯಾಲ್ಯೂಯೇಷನ್ ನಂತರ ನೋಡ್ತಾ ಇದ್ರೆ ಮೆಜಾರಿಟಿ ಆಫ್ ದ ಟೀಮ್ಸ್ ಆರ್ ವರ್ಕಿಂಗ್ ಟುವರ್ಡ್ಸ್ ಸೊಲ್ಯೂಷನ್. ಸೊ ಐಡಿಯಾವನ್ನು ಜಾರಿಗೊಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಐಡಿಯಾ ಜಾರಿಗೊಳಿಸಿ ಅದ್ರಲ್ಲಿ ಸ್ವಲ್ಪ ಚೆನ್ನಾಗಿದ್ದರೆ ತಗೊಂಡು ಹೋಗಿ ಮುಂದುವರಿಸಿ ಅದನ್ನು ಪ್ರಾಡಕ್ಟ್ ಥರ ಮಾಡ್ಕೋತಾರೆ. ಇಲ್ಲಿ ಇನ್ ಕೇಸ್ ಅದನ್ನೇ ಡಿಫೆನ್ಸ್ ಅವರು ಔಟ್ಸೋರ್ಸ್ ಮಾಡಿದರೆ ಕೋಟ್ಯಾಂತರ ರೂಪಾಯಿ ಬೇರೆ ಕಡೆ ಖರ್ಚು ಮಾಡಬೇಕಾಗ್ತಿತ್ತು. ಬೇರೆ ದೇಶ ಆಗಿರ್ಬೋದು, ಇಂಪೋರ್ಟ್ ಮಾಡ್ಕೊಳೋದನ್ನ ಇರ್ಬೋದು, ಇದೆಲ್ಲ ಸಮಸ್ಯೆ ಆಗ್ತಾ ಇತ್ತು. ಈಗೇನಿಲ್ಲ, ನಮ್ಮ ವಿದ್ಯಾರ್ಥಿಗಳೇ ಅಂದರೆ ನಮ್ಮ ದೇಶದ ಯುವ ಪ್ರತಿಭೆಗಳು, ಯಂಗ್ ಟ್ಯಾಲೆಂಟ್ಸ್ ಆಫ್ ಇಂಡಿಯಾ ಆರ್ ವರ್ಕಿಂಗ್ ಟುವರ್ಡ್ಸ್ ಸಸ್ಟೈನಬಲ್ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ಸ್ ಆಫ್ nation, solving the problems of nation through technical strategies. This is the theme. ಈ ಥೀಮ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಈಗ ಇದು 8ನೇ ಎಡಿಷನ್ ನಡೀತಾ ಇದೆ. ಈ ಸ್ವಾತಂತ್ರ್ಯ ಬಂದು 2047ಕ್ಕೆ 100 ವರ್ಷ ಆಗುತ್ತೆ. ಅಷ್ಟರಲ್ಲಿ ಮೋದಿಯವರ ಉದ್ದೇಶ ಏನಂದರೆ ಇದು ಸಂಪೂರ್ಣ ಆತ್ಮನಿರ್ಭರ ಭಾರತ, ಯಾವುದೇ ಥರ ಇಂಪೋರ್ಟ್ಸ್ ಇರೋಂಗಿಲ್ಲ, ಎಲ್ಲ ಇವರೇ ಇದನ್ನು ನಮ್ಮ ವಿದ್ಯಾರ್ಥಿಗಳೇ ನಮಗೆ ಸೊಲ್ಯೂಷನ್ ಕೊಡ್ತಕ್ಕಂಥದ್ದಾಗಬೇಕು. ಸ್ವಾವಲಂಬಿ ಭಾರತ್, ಸೆಲ್ಫ್ ರಿಲಯಂಟ್ ಭಾರತ್ ಆಗಲಿ ಅಂತ ಲೆಟ್ ಅಸ್ ಆಲ್ ವಿಶ್. ಸೊ ಅದ್ರ ಜೊತೆಯಲ್ಲಿ ನಮಗೂ ಕೂಡ ಇದು ಒಳ್ಳೆ ಒಂದು ಅನುಭವ. ಈ ಪರ್ಟಿಕ್ಯುಲರ್ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ನ ನಾವು ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳು ಕೂಡ ನೋಡ್ತಾ ಇದ್ದಾರೆ, ಇದು ಮೋಟಿವೇಶನ್ ಆಗ್ತಾರೆ. ಮುಂದಿನ ದಿನಗಳಲ್ಲಿ ಅವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಕ್ಕಂತಹ ಒಂದು ಉತ್ಸಾಹ ಬರುತ್ತೆ. ನಮ್ಮ ಫ್ಯಾಕಲ್ಟಿ ಮೆಂಬರ್ಸು ಅವರು ಯೋಚಿಸ್ತಾರೆ, ನಾವು ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ಈ ಮಟ್ಟಕ್ಕೆ ರೆಡಿ ಮಾಡಬೇಕು ಅಂತ. ಸೊ ಹಾಗಾಗಿ ಎಲ್ಲರಿಗೂ ಇದು ಓವರಾಲ್ ಒಂದು ಪ್ರೇರಣಾ ಶಕ್ತಿ ಅಂತ ಹೇಳ್ಬೋದಾಗ್ತದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.